ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಬನ್ನಿ ನಮ್ಮನೆ ಯಾವ ಸ್ಟೇಟಸ್ನಲ್ಲಿದೆ, ಯಾವ ಹಂತದಲ್ಲಿದೆ ಅಂತ ತೋರಿಸ್ತೀನಿ. ನೋಡಿ, ಫ್ರಂಟ್ ಎಲಿವೇಶನ್ ಡಿಸೈನ್ ಈ ಥರ ಮಾಡಿದ್ದಾರೆ. ಮುಗಿತಾನೇ ಇಲ್ಲ ಫ್ರೆಂಡ್ಸ್. ಯಾಕೆ ಮುಗಿತಾ ಇಲ್ಲ ಅಂತಲೇ ಅರ್ಥ ಆಗ್ತಾಯಿಲ್ಲ. ಎಷ್ಟು ಮಾಡಿದ್ರೂ ಮುಗಿತಾ ಇಲ್ಲ. ಬನ್ನಿ, ಇದಾದಮೇಲೆ ಇನ್ನೇನೇನು ವರ್ಕ್ ಮಾಡವ್ರೆ ಅಂತ ತೋರಿಸ್ತೀನಿ ನಿಮಗೆ. ಏನೇನು ಕೆಲಸಗಳು ಇಲ್ಲಿವರೆಗೆ ಆಗಿದೆ ಅಂತ. ನಮಗೆ ಗೃಹ ಪ್ರವೇಶದ ಡೇಟ್ ಬೇರೆ ಹತ್ತಿರ ಬಂದಿದೆ. ಗೃಹ ಪ್ರವೇಶಕ್ಕೆ ಕೆಲವೇ ತಿಂಗಳುಗಳಲ್ಲ, ಕೆಲವೇ ದಿನಗಳು ಮಾತ್ರ ಇರೋದು. ವೆಲ್ಡಿಂಗು ಸ್ಟಾರ್ಟ್ ಮಾಡಿಸಿದ್ವಿ. ನೋಡಿ, ಇಲ್ಲಿ ಈ ಥರ ಕೆಳಗಡೆ ಮೆಸ್ ಕಟ್ಟಿಸ್ಬಿಟ್ಟು ಬಾಕ್ಸು ಇಲ್ಲಿಗೆ ವೆಲ್ಡ್ ಮಾಡ್ತಾಯಿದ್ದಾರೆ. ಊಟಕ್ಕೆ ಅಂತ ಹೋಗೋರೆ. ಹಂಗಾಗಿ ನಾನು ವೀಡಿಯೋ ಮಾಡ್ಕೊಂಡು ತೋರಿಸ್ತೀನಿ. ಸಿಂಪಲ್ ರೈಲಿಂಗ್ಸ್ ಡಿಸೈನ್ ಫ್ರೆಂಡ್ಸ್. ತುಂಬ ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಈ ಥರ ಇದೆ ನಮ್ಮನೆ ರೈಲಿಂಗ್ಸು. ಅಂದರೆ ಇಲ್ಲಿ ನೋಡಿ, ಸ್ಪೇಸಸ್ಸು ಜಾಸ್ತಿ. ಇಲ್ಲಿ ಪಿಲ್ಲರ್ ಬಂದಿರೋ ಉದ್ದೇಶದಿಂದ ಸ್ಪೇಸಸ್ ಜಾಸ್ತಿ ಸಿಗಲಿ ಅಂತ ಹೇಳಿ ಇಲ್ಲಿಗೆ ಎಂಡ್ ಮಾಡವ್ರೆ. ರೈಲಿಂಗ್ಸ್ ಮಾಡ್ತಾ ಇದ್ದಾರೆ. ಹೇಗಿದೆ ಫ್ರೆಂಡ್ಸ್ ನಮ್ಮನೆ ರೈಲಿಂಗ್ಸ್? ತುಂಬ ಸಿಂಪಲಾಗಿ ಮಾಡಿಸ್ತಾ ಇದ್ವಿ ರೈಲಿಂಗ್ಸ್ನ. ಬನ್ನಿ ಹೀಗೆ ಮೇಲೆ ಹೋಗೋಣ. ನಾನು ಅವರು ಮಾಡುವಾಗ ಬಂದಿರಲಿಲ್ಲ, ಶೂಟಿಂಗ್ ಮಾಡ್ತಾಯಿದ್ರು, ಆವಾಗ ಮಾತ್ರ ಬಂದಿದ್ದು ನಾನು. ತುಂಬ ಸ್ಮೆಲ್ ಅಲ್ವಾ? ಅಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ. ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ಏಣಿ ಹಾಕ್ಸಿದ್ವಿ. ಏಣಿ ಹಾಕ್ಸಿ ನಿಮಗೆ ಕಾಣಿಸ್ತಾ ಇರ್ಬೋದು. ಮೇಲ್ಗಡೆ ಟ್ಯಾಂಕ್ ಇಡೋಕ್ಕೂ ಗ್ರಿಲ್ ಹಾಕ್ಸಿದ್ದೀವಿ. ಏಣಿ 2 ಅಡಿ ಅಗಲ ಬಂದಿದೆ. ಹೈಟು ಒಂದು 10 ಅಡಿ ಇರ್ಬೋದಲ್ವ ಹೈಟು. 12.5 ಹೈಟ್ ಹಾಕಿದಾರಂತೆ. ಹೀಗಿದೆ ನಮ್ಮ ಚಿಕ್ಕ ಏಣಿ. ಮೇಲಕ್ಕೆ ಹತ್ತಕ್ಕಲ್ವಾ ಅಂದ್ಬಿಟ್ಟು ತುಂಬ ದೊಡ್ಡದೇನು ಮಾಡಿಸಿಲ್ಲ, ಸಾಕಂತೇಳಿ 2 ಅಡಿ ಅಗಲ ತಗೊಂಡು 12 ಅಡಿ ಹೈಟ್ ಮಾಡಿಸಿದ್ವಿ. ನೋಡಿ, ಈಗ ಹತ್ತುತ್ತವ್ರೆ, ಹತ್ತಿ ತೋರಿಸ್ತಾವ್ರೆ. ಹತ್ತಿ ಹೋದರು ಇರಿ, ಮೇಲೆ ಹಂಗೆ ಒಂದು ವಿಡಿಯೋ ಮಾಡಿ ತೋರಿಸಿ ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ನಾನೇ ಹತ್ತಿ ತೋರಿಸ್ತೀನಿ ಮೇಲೆ ಹೇಗಿದೆ ಅಂತ. ಸದ್ಯಕ್ಕೆ ಬಿಸಿಲಿದೆ, ಹಂಗಾಗಿ ಅವ್ರಿಗೆ ನೋಡಿ ಈ ಥರ ಇದೆ. ಅವರೇ ಹೋಗಿ ಕೂತ್ಕೊಂಡ್ರು ಆರಾಮಾಗಿ. ಚೆನ್ನಾಗಿ ಮಾಡವ್ರೆ ಫ್ರೆಂಡ್ಸ್. ಚೆನ್ನಾಗೆಲ್ಲ ಕ್ಲೀನಾಗಿ ಲುಕ್ ವೈಸ್ ಎಲ್ಲ ನೀಟಾಗಿ ಮಾಡವ್ರೆ. ನಾವು ಹೇಳಿದ ಪ್ರಕಾರ ಮಾಡಿಕೊಡ್ತಾರೆ. ನಿಮಗೂ ವೆಲ್ಡಿಂಗ್ ಅವ್ರು ಯಾರು ಬೇಕು ಅಂದರೆ ಇವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅಣ್ಣ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾರಿಗಾರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂತಂದರೆ ನಮಗೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮಗೆ ವೆಲ್ಡಿಂಗ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ತುಂಬ ರೀಸನಬಲ್ ಪ್ರೈಸಲ್ಲೂ ಸಹ ಮಾಡಿಕೊಡ್ತಾರೆ. ನಂಗೆ ಹತ್ತಿ ಬರೋಷ್ಟರಲ್ಲಿ ಸುಸ್ತೇ ಆಗೋಯ್ತು. ಇಳಿಯೋಷ್ಟರಲ್ಲಿ ನೋಡಿದ್ರಲ್ಲ, ಸಾಕು ಅಂತ ಅನ್ನಿಸ್ತು. ಮೇಲೆ ನೋಡಿ ಈ ಥರ ಇದೆ. ಇಷ್ಟಾಗಿದೆ ಫ್ರೆಂಡ್ಸ್ ನಮ್ಮನೆ ಕೆಲಸ. ಇನ್ನೂ ಗೃಹ ಪ್ರವೇಶ ಡೇಟ್ ಹತ್ತಿರ ಇರೋದ್ರಿಂದ ಯಾವ್ಯಾವ ಕೆಲಸ ಮುಗಿಯುತ್ತೋ ಏನು ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಸ್ವಲ್ಪ ನೋಡಿ, ಇಲ್ಲಿ ನಾವು ಡಾಕ್ಟರ್ ಫಿಕ್ಸಿಟ್ಟು ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡವ್ರೆ. ಇಲ್ಲಿಗೆ ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ. ನಾನು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಕಾರಣ ಕೆಲಸದ ಒತ್ತಡ. ಸಿಂಡರ್ ತರಿಸಿ ಎಲ್ಲ ಹಾಕಿ ಅದಾದಮೇಲೆ
ಈ ಥರ ನೋಡಿ ಫಿಲ್ ಮಾಡವ್ರೆ. ಇಂಡಿಯನ್ ಟಾಯ್ಲೆಟು ಜಲ್ಲಿ ಮತ್ತು ಸಿಮೆಂಟ್ನ ಕಲಸಿ ಕಾಂಕ್ರೀಟ್ ಹಾಕವ್ರೆ. ಕೆಳಗಡೆಗೆ ಸಿಂಡರ್ ಹಾಕಿದ್ರು. ಅದಾದಮೇಲೆ ಈ ಥರ ಮಾಡಿ ಫುಲ್ ಫಿನಿಷ್ ಮಾಡವ್ರೆ. ಇಲ್ಲೊಂದು ಕೆಲಸ ಇಲ್ಲೊಂದು ಸ್ವಲ್ಪ ಅರ್ಧ ಸಜ್ಜಾಯಿತು. ಇವತ್ತು ಫುಲ್ ಮಾಡವ್ರೆ. ನಾಳೆಯಿಂದ ಟೈಲ್ಸ್ ಹಾಕ್ತಾರೆ ಫ್ರೆಂಡ್ಸ್. ಇಷ್ಟೊಂದು ಕೆಲಸ ಇಟ್ಕೊಂಡು ಹೆಂಗೆ ಕೆಲಸ ಮಾಡಿಸೋದು ಅನ್ನೋದೇ ಗೊತ್ತಾಯ್ತಾಯಿಲ್ಲ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಯಾವ ಥರ ಆಲ್ಟ್ರೇಷನ್ ಮಾಡ್ಕೋಬೇಕು ಅನ್ನೋದು ನಿಮ್ಗೇನಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಪಟ್ಟಿ ಒಂದು ಕೋಟ ಪಟ್ಟಿನೂ ಸಹ ಮುಗಿದೋಗಿದೆ. ಕೆಳಗಡೆನೂ ಗ್ರೌಂಡ್ ಫ್ಲೋರಲ್ಲೂ ಒಂದು ಕೊಟ್ಟ ಪಟ್ಟಿ ಮುಗಿದೋಗಿದೆ. 2ನೇ ಕೊಟ್ಟ ಪಟ್ಟಿ ಮಾಡಬೇಕು. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್.